ಹೆಲೋ ಎವ್ರಿವನ್, ನಾನಿವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಬಂದೆ. ಮನೆ ಮುಂದೆ ತುಳಸಿ ಗಿಡದ ಪಕ್ಕ ಒಂದು ದಾಸವಾಳ ಗಿಡನ ಬೆಳೆಸಿದ್ದೆ. ಅದರಲ್ಲಿ ಎಷ್ಟೊಂದು ಮೊಗ್ಗಳಿರೋದ್ರಿಂದ ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ಮನೆ ಮುಂದೆ ಈ ರೀತಿ ಗಿಡಗಳನ್ನ ಬೆಳೆಸೋದ್ರಿಂದ ನಮಗೂ ಕೂಡ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಮನೆ ಮುಂದೆ ಮನಿ ಪ್ಲಾಂಟ್ಗಳನ್ನ ಕೂಡ ಇಟ್ಟಿದ್ದೆ. ಅದಕ್ಕೂ ಕೂಡ ನೀರು ಹಾಕೋಣ ಅಂತ ಹೋದಾಗ ಅದರಲ್ಲಿ ವೈಟ್ ಫಂಗಸ್ ಬಂದಿರೋದು ಕಾಣಿಸ್ತು. ಎಲೆಗಳ ಕೆಳಗಡೆ ಮತ್ತು ಬ್ರಾಂಚಸ್ ಮೇಲೆಲ್ಲ ಸ್ವಲ್ಪನೇ ಫಂಗಸ್ ಬಂದ್ಬಿಟ್ಟಿತ್ತು. ಈ ರೀತಿ ಆದಾಗ ಗಿಡಗಳೆಲ್ಲ ಹಾಳಾಗ್ಬಿಡುತ್ತೆ ಅಂತ ನಾನು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದೆ. ಅರಿಶಿನ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಒಂದು ಬೌಲಲ್ಲಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಡಿಟರ್ಜೆಂಟ್ ಪೌಡ್ರನ್ನ ತಗೊಂಡೆ. ಅದೇ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು 1/2 ಲೀಟ್ರ್ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡೆ. ಅದ್ರ ಕ್ಯಾಪ್ನ ಕ್ಲೋಸ್ ಮಾಡಿ ಅದಕ್ಕೆ ಸೇಫ್ಟಿ ಪಿನ್ನಿಂದ ಹೋಲ್ಗಳನ್ನ ಮಾಡಿದೆ. ಈಗ ಗಿಡಗಳಿಗಾಗಿರೋ ಫಂಗಸ್ನ ಕಮ್ಮಿ ಮಾಡೋದಕ್ಕೆ ಹೋಮ್ ರೆಮಿಡಿ ರೆಡಿ ಆಯಿತು. ಈಗ ಎಲೆಗಳ ಕೆಳಗಡೆ ಬ್ರಾಂಚಸ್ಸಲ್ಲಿ ಎಲ್ಲೆಲ್ಲಿ ಫಂಗಸ್ ಆಗಿದೆಯೋ ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡಿದೆ. ಇದೇ ಥರ 1 ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಬಂದರೆ ಎಲ್ಲೆಲ್ಲಿ ಫಂಗಸ್ ಆಗಿದೆಯೋ ಅದೆಲ್ಲ ಕಮ್ಮಿಯಾಗಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ನಿಮಗೂ ಕೂಡ ಇಷ್ಟನಾ? ಹಾಗಾದರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.